ನನಗೆ ರಾಷ್ಟ್ರಪಿತ ಮತ್ತು ಸಂವಿಧಾನ ಶಿಲ್ಪಿ ಮಹಾತ್ಮ ಗಾಂಧಿ ಮತ್ತು BR ಅಂಬೇಡ್ಕರ್ ಅವರನ್ನು ನನ್ನ ಮನದಲ್ಲಿ ನೆನೆಸಿಕೊಳ್ಳುತ್ತಾ ಈ ಒಂದು 3ನೇ ದಿವಸದ ಮುಷ್ಕರದ ಒಂದು ಹೋರಾಟವನ್ನು ನಮ್ಮ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ತಾಲೂಕು ಕಮಿಟಿಯವರು ಇವತ್ತೊಂದು ಹೋರಾಟ ಹಾಕೋದಕ್ಕಾಗಿ ನಾನು ಒಬ್ಬ ತಾಲೂಕಾ ಅಂಗವಿಕಲ ಸಂಘಟನೆ ಪರವಾಗಿ ಮೊದಲಿಗೆ ಈ ಒಂದು ಕರ್ನಾಟಕ ರೈತ ಹೋರಾಟದ ಸಂಘಟನೆ ಮತ್ತು ಭಾರತೀಯ ಕಿಸಾನ್ ಸಂಘದ ಇವರ ಜೊತೆ ಕೂಡಿ ನಾನು ಮೊದಲು ತಮಗೆ ನಾನು ಬೆಂಬಲ ಕೊಡಲು ಇವತ್ತು ಬಂದಿರುತ್ತೇನೆ. ಪ್ರತಿಯೊಂದು ಹಳ್ಳಿಯಲ್ಲಿ ಯಾವುದೇ ಒಂದು ಕೆಲಸ ಅದು ಆಗಬೇಕು ಅಂತಂದ್ರೆ ಮೊದಲು ಗ್ರಾಮ ಲೆಕ್ಕಾಧಿಕಾರಿ ಬೇಕು. ಇದು ಅಷ್ಟೇ ಅಲ್ಲದೆ ಇವತ್ತು ನೋಡ್ಬೋದು, ಇವತ್ತು ಯಾವುದೇ ಒಂದು ಚುನಾವಣೆ ಬಂದ್ರೆ ಅಲ್ಲಿ ರಾತ್ರಿ ನಿದ್ದಿಲ್ಲ ಕೆಲಸ ಮಾಡುವಂಥ ಕೆಲಸ ಯಾರು ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಮಾಡ್ತಾರೆ. ಯಾಕಂದ್ರೆ ಅಷ್ಟೇ ಅಲ್ಲದೆ ಪ್ರತಿಯೊಂದು ಏನೇ ಕೆಲಸ ಆಗ್ಬೇಕು ಮೊದಲು ಗ್ರಾಮ ಲೆಕ್ಕಾಧಿಕಾರಿ ಇವತ್ತು DC ಅವರು ತಹಸೀಲ್ ಅವರು ವಾರ್ನಿಂಗ್ ಮಾಡ್ತಾರೆ. ನೀವೇನು ಮಾಡ್ತೀರಿ ಗೊತ್ತಿಲ್ಲ, ಮೊದಲು ಆ ಭಾಗದಾಗ ಏನೋ ಸಮಸ್ಯೆ ಐತಿ ಅದಕ್ಕೆ ಏನಪ್ಪ ಅಂತಂದ್ರೆ ನೀವು ಅದು ಕೆಲಸ ಮಾಡ್ಕೋಬೇಕಂತೇಳಿ ಅವರಿಗೆ ಒಂದು ಗ್ರಾಮ ಲೆಕ್ಕಾಧಿಕಾರಿ ಅವ್ರು ಎಚ್ಚರಿಕೆ ಕೊಡ್ತಾರೆ. ಅದಷ್ಟೇ ಅಲ್ಲ, ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ತಮ್ಮ ಊರು ಬಿಟ್ಟು ಬಂದು ಬೇರೆ ಊರಿಗೆ ಬಂದು ಅಲ್ಲೆಲ್ಲ ರೈತರ ಜೊತೆ ಸಂಪರ್ಕ ಇಟ್ಕೊಂಡು ಕ್ಯಾಸಿ ಎಲ್ಲ ಅವ್ರನ್ನ ಏನು ಮನವೊಲಿಸಿ ಅಲ್ಲೇ ಇದ್ ಕ್ಯಾಸಿ ಎಲ್ಲ ಕೆಲಸಗಳು ಒಂದು ಭಾಗಿ ಮಾಡ್ತಾರೆ. ಇವು ಅಷ್ಟೇ ಅಲ್ಲದೆ ಇವತ್ತು ಸಾಕಷ್ಟು ಹಲವಾರು ಕೆಲಸಗಳು ಇವತ್ತು ನಿಂತ್ಬಿಟ್ಟಾವು. 3 ದಿವಸ ಆಯ್ತು. ಯಾಕೆ ನಿಂತಪ್ಪ ಅಂದ್ರೆ ಅವರು ಇಲ್ಲಿ ಮುಷ್ಕರ್ ಕೂತಾರ. ದಯವಿಟ್ಟು ಸಂಬಂಧಪಟ್ಟಂತ ಇವತ್ತು ಇಲ್ಲಿ 3 ದಿವಸ ಅಧಿಕಾರಿ ಬಂದಿಲ್ಲಪ್ಪ ಅಂತಂದ್ರೆ ಮೊದಲು ಅವ್ರು ಲಾಜ್ ಗಟ್ಟಿರುವಂತ ಅಧಿಕಾರಿಗಳಿಗೆ ನಮ್ಮ 3 ಸಂಘಟನೆ ಪರವಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತೀನಿ. ನಿಮ್ಮ ಮಾನ ಮರ್ಯಾದೆ ಇತ್ತಪ್ಪ ಅಂತಂದ್ರೆ ಯಾಕೆ ಕೆಲಸ ಮಾಡೋರು ಅವರು ಇವತ್ತು ನೋಡ್ಬೇಕು. ಎಷ್ಟೋ ಜನ ರೈತರು ವಿದ್ಯಾರ್ಥಿಗಳು ಬಂದಂಗ ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಅವರು ಇಲ್ಲಿ ಏನು ಹೋರಾಟಕ್ಕೆ ಮೂಲಭೂತ ಸೌಕರ್ಯ ಸಲ ಕೂತಾರಪ್ಪ ಅಂತಂದ್ರೆ ಅವ್ರು ಹೋರಾಟ ಮೂಲಭೂತ ಸೌಕರ್ಯಗಳನ್ನ ಈಡೇರಿಸುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ಬೇಕು. ಇವತ್ತು ಲಜ್ಜೆಗೆಟ್ಟ ಸರ್ಕಾರ ನಿಮಗೆ ಏನಾದ್ರು ಮಾಸಾಸನ ಕಮ್ಮಿ ಆದಾಗ ನೀವೆಲ್ಲ ಕೂಡಿ ಎಲ್ಲರೂ ಕೂಡಿ ಹೆಂಗೆ ನಿಮ್ಮ ಮಾಸಾಸನ ಏರಿಕೆ ಮಾಡ್ಕೊತ್ರಿ? ಯಾಕೆ ಇವ್ರು ಎಲ್ಲ ನಿಮ್ಗೆ ಕಣ್ಣಿಗೆ ಕಾಣಂಗಿಲ್ಲ? ಮತ್ತೊಮ್ಮೆ ಇದೇ ರೀತಿ ಯಾಕಂದ್ರೆ ಇದು ಬೇಗನೆ ತಡ ಆಗಬಾರ್ದು. ಯಾಕೆ ಸಾಕಷ್ಟು ಈಗಾಗಲೇ 2-3 ವರ್ಷದ ಕೆಲಸ ಕೂತಾವು. ಇದೇ ರೀತಿ ಮುಂದೆ ಹೋರಾದ್ರೆ ತಾಲೂಕಿನ ಸಾಕಷ್ಟು ರೈತರ ಸರ್ಕಾರದ ಮೂಲಭೂತ ಕೆಲಸಗಳು ಸಾಕಷ್ಟು ತಡೆ ಒಳಗೆ ಉಳಿತಾವ. ದಯವಿಟ್ಟು ಇನ್ನು ಮುಂದೆ ಇದನ್ನ ಅತಿ ಬಿಡದೆ ಸಂಬಂಧಪಟ್ಟ ತಹಸೀಲ್ದಾರ್ ಏನು ಮಾಡ್ತೀರಿ ಇಲ್ಲಿ? ನೀವು ಸರ್ಕಾರ ನಿಮಗೆ ಪಗಾರ ಕೊಟ್ಟೈತಿ, ನೀವು ನೋಡಿರಿ. ಇವತ್ತು ನೀವು ದಯವಿಟ್ಟು ನಮ್ಮ ರೈತರಿಗೆ ಮೋಸ ಮಾಡಕ್ ಹೋಗ್ಬರ್ರಿ. ಮೊದಲು ಇಲ್ಲಿ ಸಂಬಂಧ ಇರುವಂತ ಈ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಸಮಸ್ಯೆ ಏನಾಯ್ತು ಅರಿಕೋರಿ. ಅದಕ್ಕೆ ಅವರೆಲ್ಲ ಮೂಲಭೂತ ಸೌಕರ್ಯಗಳು ತಿಳ್ಕೊಂಡು ಅವ್ರನ್ನ ಬೇಗನೆ ಅವ್ರಿಗೆ ಭರವಸೆ ಕೊಟ್ಕೊಂಡು, ಯಾಕೆ ಇದಷ್ಟೇ ಅಲ್ಲ 2ನೇ ಸಲ ಅವ್ರು ಮಾಡಿದ್ರು. ಇದಷ್ಟೇ ಅಲ್ಲ, ಇವತ್ತು ಸಾಂಕೇತಿಕವಾಗಿ ನಾವು ಜೊತೆ ಅವ್ರು ಬಂದೇವಿ ಇಲ್ಲಿ. ಇದು ಅವ್ರಿಗೆ ಸಮಸ್ಯೆ ಬೇಡಿಕೆವಾಗಿ ಈಡೇರಿಸಲಿಲ್ಲಪ್ಪ ಅಂತಂದ್ರೆ ನಾವು ಮತ್ತೆ ಹೋದಂತೆ. ಯಾಕಂದ್ರೆ ನಮ್ಮ ರೈತ ಸಂಘಟನೆ, ಭಾರತೀಯ ಕಿಸಾನ್ ಸಂಘಟನೆ, ಕರ್ನಾಟಕ ರೈತ ಸಂಘಟನೆ ಎಲ್ಲ ನಮ್ಮ ಅಂಗವಿಕಲ ಸಂಘಟನೆ ಕೂಡ್ಕೊಂಡು ಮುಂದೆ ಒಂದು ಉಗ್ರ ಹೋರಾಟ ಮಾಡ್ತಾ ಅಂತೇಳಿ ಈ ಒಂದು ಇಲ್ಲಿ ತಾಲೂಕಿನ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುತ್ತಾ ನಾನು ನನ್ನ ಮಾತನ್ನು ಮುಗಿಸುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತಾ.